Hi students, welcome to the second PUC Computer Science online class. This introduction to the typical configuration of computer system, class number 2 students. The first chapter class number 2. And ತುಂಬಾ parents ನನಗೆ ಫೋನ್ ಮಾಡ್ತಿದ್ರು, ಆಮೇಲೆ ಸ್ಟೂಡೆಂಟ್ಸ್ ಕೂಡ ಫೋನ್ ಮಾಡ್ತಿದ್ದಾರೆ. ಸರ್ ನಮಗೆ ಆನ್ಲೈನ್ ಕ್ಲಾಸಸ್ ಏನ್ ಮಾಡ್ತಿದ್ರೆ ಅದು ಸ್ವಲ್ಪ ರೀಚ್ ಆಗ್ತಿಲ್ಲ ಅಂತ ಹೇಳಿ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ವಾ ಸ್ಟೂಡೆಂಟ್ಸ್? This is one of the methods students to subscribe our channel. Just ಇಲ್ಲಿ ನೋಡಿ ಸ್ಟೂಡೆಂಟ್ಸ್, this is the first screen ನೋಡ್ತಾ ಇದ್ದೀರಲ್ವಾ? ಸೊ ಇಲ್ಲಿ ನೋಡಿ ಸಬ್ಸ್ಕ್ರೈಬ್ ಅಂತ ಇದೆ. ನೀವು ಹಾಗೆ ಡೌನ್ ಸ್ಕ್ರಾಲ್ ಮಾಡಿದ್ರೆ ಅಲ್ಲೇ ಇರುತ್ತೆ ಸ್ಟೂಡೆಂಟ್. ಆ ಸಬ್ಸ್ಕ್ರೈಬ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ. ಸೊ ದ ರೆಡ್ ಕಲರ್ ಅಲ್ಲಿ ಇರೋದು ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, again ಅದು ಬ್ಲಾಕ್ ಆಗಿ ಆಗುತ್ತೆ, ಸಬ್ಸ್ಕ್ರೈಬ್ಡ್ ಅಂತ ಇರುತ್ತೆ. again ಅದ್ರ ಪಕ್ಕದಲ್ಲಿ ಇದೆ ನೋಡಿ ಸ್ಟೂಡೆಂಟ್ಸ್, ಬೆಲ್ ಐಕಾನ್ ಅಂತ ಹೇಳ್ತೀವಿ. ಸೊ ದಿಸ್ ಒನ್, ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. You'll get three options. You'll ನೋಡಿ ಈ ಸ್ಕ್ರೀನ್ ಅಲ್ಲಿ ನೋಡಿ, all, personalized, none. Just select all students. So once you subscribe it and select all option, ಯಾವ ವಿಡಿಯೋ ನಾವು ಇಲ್ಲಿಂದ ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ಗೆ ಅದು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. again ನಿಮ್ಗೆ ಈಸಿಯಾಗಿ ವಿಡಿಯೋ ಒಂದು ನೋಡೋದಕ್ಕೆ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇನ್ಯಾಕ್ ಲೇಟು, ಕ್ಲಾಸ್ ನ ಸ್ಟಾರ್ಟ್ ಮಾಡ್ಬಿಡೋಣ. So in the previous class we are discussing typical configuration of computer system, the definitions and some functional units of the computer, block diagram, in-depth details of all units, memory two types, primary memory, secondary memory, primary memory two types, RAM, random access memory, ROM, read-only memory. RAM, it has four types: SRAM, DRAM, SDRAM, DDR-SDRAM. So you are familiar students. Yes, come today's topic, that is called ROM. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಡಿಸ್ಕಸ್ ಮಾಡಿರೋದು ಪ್ರೈಮರಿ ಮೆಮೊರಿಯಲ್ಲಿ RAM ಅಂಡ್ ಟೈಪ್ಸ್ ಮಾತ್ರ. ಇವತ್ತು ROM ನ ಡಿಸ್ಕಸ್ ಮಾಡ್ತಾ ಇದೀವಿ. ನೀಟಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ROM stands for read only memory. The memory which we can only read but cannot write on it. ಅಂದ್ರೆ ಯೂಸರ್ ಅನ್ನೋನು ಇದ್ರ ಒಳಗಡೆ ಇರುವಂತ ಇನ್ಫಾರ್ಮೇಶನ್ ರೀಡ್ ಮಾತ್ರ ಮಾಡ್ಲಿಕ್ಕಾಗತ್ತೆ, ಅದ್ರ ಒಳಗಡೆ again ಓವರ್ ರೈಟ್ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಾವ್ ಇದನ್ನ ಹೆಸರೆಲ್ಲ ಹೇಳ್ತಿದ್ವಿ ರೀಡ್ ಓನ್ಲಿ ಮೆಮೊರಿ ಅಂತ. ROM stores information of hardware and an operating system which is required to start computer. ಸೊ ನಿಮ್ಮ ROM ಒಳಗಡೆ ಏನೇನು ಇರುತ್ತೆ ಸರ್ ಅಂತಂದ್ರೆ, ಸೊ ಹಾರ್ಡ್ವೇರ್ ಡೀಟೇಲ್ಸ್ ಇರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಡೀಟೇಲ್ಸ್ ಇರುತ್ತೆ. ಇದರಿಂದ ಅಡ್ವಾಂಟೇಜ್ ಏನು ಅಂತಂದ್ರೆ ನಿಮ್ಮ ಕಂಪ್ಯೂಟರ್ ಸ್ಟಾರ್ಟ್ ಆಗುವಂತಹ ರಿಕ್ವೈರ್ಡ್ ಫೈಲ್ಸ್ ಕೂಡ ಇರುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಕಂಟೆಂಟ್ಸ್ ಆಫ್ ದ ROM was sent by system manufacturer students. ಅಂದ್ರೆ ಕಂಪ್ಯೂಟರ್ ಹೊಸದಾಗಿ ತಂದಿರ್ತೀರ, ಆ ಕಂಪ್ಯೂಟರ್ ಆನ್ ಆಗ್ಬೇಕು ಅಂದ್ರೆ again ಹಾರ್ಡ್ವೇರ್ ಸಪೋರ್ಟ್ ಬೇಕು, ಸಾಫ್ಟ್ವೇರ್ ಸಪೋರ್ಟ್ ಬೇಕು. ಆನ್ ಆಗಿದ ತಕ್ಷಣ ನಿಮ್ಮ ಕಂಪ್ಯೂಟರ್ ಒಂದು ಡಿಸ್ಪ್ಲೇ ಸ್ಕ್ರೀನ್ ಅಲ್ಲಿ ನಿಮ್ಮ ಮಾನಿಟರ್ ಕಂಪನಿ ಯಾವುದು, ಅದ್ರ ಒಳಗಡೆ ಏನಾದ್ರು ಆಪರೇಟಿಂಗ್ ಸಿಸ್ಟಮ್ ಇದೆಯಾ ಇಲ್ವಾ ಎಲ್ಲ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡುತ್ತೆ. ಅಲ್ಲಿಗೆ ಅದ್ರ ಒಳಗಡೆ ROM ಒಳಗಡೆ ಕಂಟೆಂಟ್ಸ್ ನ ಯಾರು ಕಳಿಸಿರ್ತಾರೆ? ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ ಕಳಿಸಿರ್ತಾರೆ. ನೋಡಿ, ROM stores information of hardware and an operating system which is required to start computer. It is non-volatile memory. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. It is one of the non-volatile memory. It can store information permanently, which means it never lost the data even power is switched off. Volatile memory ಅಲ್ಲಿ ಏನಂತ ಓದ್ತೀರಾ? It may lost the data even power is switched off ಅಂತ ಓದ್ತೀವಿ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಇಟ್ ಇಸ್ ಎ ನಾನ್ ವೊಲಟೈಲ್ ಮೆಮೊರಿ. ಇಟ್ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಪರ್ಮನೆಂಟ್ಲಿ, ವಿಚ್ ಮೀನ್ಸ್ ಇಟ್ ನೆವರ್ ಲಾಸ್ಟ್ ದ ಡೇಟಾ ಇವನ್ ಪವರ್ ಇಸ್ ಸ್ವಿಚ್ಡ್ ಆಫ್. ROM ಅಂದಿದ ತಕ್ಷಣ ಇಟ್ ಈಸ್ ಹ್ಯಾವಿಂಗ್ 3 ಟೈಪ್ಸ್. ಎಲ್ಲರಿಗೂ ಅರ್ಥ ಆಗ್ತಿದೆ ಅನ್ಸುತ್ತಾ? ದ ಪಾಯಿಂಟ್ ನಂಬರ್ 1 is PROM, ಪಾಯಿಂಟ್ ನಂಬರ್ 2 is EPROM, ಪಾಯಿಂಟ್ ನಂಬರ್ 3 is EEPROM. ಲಾಸ್ಟ್ ಇಯರ್ ಇದನ್ನೆಲ್ಲ ಓದಿರ್ತೀರಾ ಸ್ಟೂಡೆಂಟ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. PROM stands for programmable read-only memory. EPROM stands for erasable programmable read-only memory. EEPROM stands for electrically erasable programmable read-only memory.
ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಇಯರ್ ಅಲ್ಲಿ ಟೈಪ್ಸ್ ಆಫ್ ROM ಎಕ್ಸ್ಪ್ಲನೇಷನ್ಸ್ ಇಲ್ಲ. ಅಂದ್ರೆ ಕ್ವೆಶ್ಚನ್ ಅರೈಸ್ ಆದ್ರೂನು ವಾಟ್ ಈಸ್ ROM, ಮೆನ್ಷನ್ ಇಟ್ಸ್ ಟೈಪ್ಸ್ ಅಂತ ಮಾತ್ರ ಇರುತ್ತೆ, ಎಕ್ಸ್ಪ್ಲನೇಷನ್ ಇರೋಲ್ಲ. ಅಲ್ಲಿಗೆ ಸೆಕೆಂಡ್ ಇಯರ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ROM ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ and explanation and the types only. That is called PROM, EPROM, EEPROM. You should mention the full forms in an examination. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. See students, ಒಂದು ಕ್ಯಾಟಗರಿ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀವಿ ನಾವು. That is called primary memory. Primary memory ಅಲ್ಲಿ 2 types, RAM, ROM. RAM ಅಲ್ಲಿ 4 types, ROM ಅಲ್ಲಿ 3 types. Is it clear? Take on the next one. That is called secondary memory. It is called secondary memory. It is also known as auxiliary memory, external memory, or magnetic memory. Notice friends, one ಯಾವ type of question ಆದ್ರೂ ಕೇಳಬಹುದು. Magnetic memory, external memory, auxiliary memory, secondary memory, all are same. It is slower than main memory. ನಿಮ್ಮ main memory ಗಿಂತ secondary memory slow students. ಅದಕ್ಕೆ ರೀಸನ್ ಕೂಡ ಈಗ ನಾನು ಹೇಳ್ತೀನಿ. It can store data, programs and results permanently. So primary ಅಂದ ತಕ್ಷಣ ನಿಮ್ಗೆ ಎರಡು ತರ ಸಿಕ್ತು, ಒಂದು ಟೆಂಪರರಿ, ಒಂದು ಪರ್ಮನೆಂಟ್. ಟೆಂಪರರಿ ಬಂದು ನಿಮ್ಗೆ RAM, ಪರ್ಮನೆಂಟ್ ಬಂದು ROM. ಬಟ್ ಸೆಕೆಂಡರಿಯಲ್ಲಿ ಕಂಪ್ಲೀಟ್ ಎಲ್ಲ ಮೆಮೊರಿ ಡಿವೈಸಸ್ ಕೂಡ ಪರ್ಮನೆಂಟ್ ಆಗಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ತಾರೆ. ಸೆಕೆಂಡರಿ ಮೆಮೊರಿ ಕೆನಾಟ್ ಬಿ ಆಕ್ಸೆಸ್ಡ್ ಡೈರೆಕ್ಟ್ಲಿ ಬೈ ಎ ಪ್ರೊಸೆಸರ್. ಪ್ರೊಸೆಸರ್ ಅಂತಂದ್ರೆ ಏನು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಪ್ರೊಸೆಸರ್ ಇಸ್ ಆಲ್ಸೋ ನೋನ್ ಆಸ್ CPU, ಮೈಕ್ರೋ ಪ್ರೊಸೆಸರ್. CPU ಅಂದ್ರೂ ಒಂದೇ, ಮೈಕ್ರೋ ಪ್ರೊಸೆಸರ್ ಅಂದ್ರೂ ಒಂದೇ, ಪ್ರೊಸೆಸರ್ ಅಂತಂದ್ರೂ ಒಂದೇ. ಅಂದ್ರೆ ಸೆಕೆಂಡರಿ ಮೆಮೊರಿ ಕೆನಾಟ್ ಆಕ್ಸೆಸ್ ಡೈರೆಕ್ಟ್ಲಿ ಬೈ ಎ ಪ್ರೊಸೆಸರ್. ಯಾಕೆ? ಇನಿಷಿಯಲಿ ದ ಡೇಟಾ ಆಫ್ ಸೆಕೆಂಡರಿ ಮೆಮೊರಿ ಇಸ್ ಟ್ರಾನ್ಸ್ಫರ್ಡ್ ಟು ದ ಮೇನ್ ಮೆಮೊರಿ. ಅಂದ್ರೆ ನಾವು ಕಂಪ್ಯೂಟರ್ ಜೊತೆಗೆ ಏನಾದ್ರು ವರ್ಕ್ ಮಾಡ್ತಿದೀವಿ ಅಂತಂದ್ರೆ we are having directly interaction with primary memory only, not secondary memory. ನಾವು ಯಾರ ಜೊತೆಗೆ ಇಂಟ್ರಾಕ್ಷನ್ ಇರ್ತೀವಿ? ಪ್ರೈಮರಿ ಮೆಮೊರಿ ಜೊತೆಗೆ ಇರ್ತೀವಿ. ಅಲ್ಲಿಗೆ ಸೆಕೆಂಡರಿ ಮೆಮೊರಿ ಯಾವಾಗ್ಲೂ ವರ್ಕಿಂಗ್ ಅಲ್ಲಿ ಇರೋಲ್ಲ. ಡಿಪೆಂಡ್ಸ್ ಅಪಾನ್ ಯೂಸರ್ ನೆಸೆಸಿಟಿ. ನಮಗ್ ಬೇಕು ಅಂದಾಗ ಮಾತ್ರ CD ಹಾಕೊಳ್ತೀವಿ, ನಮಗ್ ಬೇಕು ಅಂದಾಗ ಮಾತ್ರ DVD ಹಾಕೊಳ್ತೀವಿ. ಅಲ್ಲಿಗೆ ಫಸ್ಟ್ ಸೆಕೆಂಡರಿ ಡೇಟಾ ಎಲ್ಲಿಗೆ ಹೋಗುತ್ತೆ ಸರ್ ಅಂತಂದ್ರೆ ಮೇನ್ ಮೆಮೊರಿಗೆ ಹೋಗುತ್ತೆ. ಅಂಡ್ ದೆನ್ ದಟ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ದ CPU. ಮೇನ್ ಮೆಮೊರಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಸೆಕೆಂಡರಿ ಮೆಮೊರಿ ವರ್ಕ್ ಆಗುತ್ತೆ. which is nothing but the information can be accessed by the CPU of the secondary memory. It is non-volatile memory. It can store information permanently, which means it never lost the data even power is switched off. Secondary memory is one of the non-volatile memory. Examples: CD, DVD, floppy disk, pen drive, etc. Magnetic tape ಓದಿರ್ತೀರಾ, CD ಅಲ್ಲಿ ಟೈಪ್ಸ್ ಓದಿದೀವಿ ನಾವು. CD ರೀಡ್ ರೈಟರ್, CD ROM ರೀಡ್ ಓನ್ಲಿ ಮೆಮೊರಿ ಅಂತ ಲಾಸ್ಟ್ ಇಯರ್ ಓದಿರ್ತೀವಿ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಅಬೌಟ್ ಯುವರ್ ಸೆಕೆಂಡರಿ ಮೆಮೊರಿ. ಇಲ್ಲಿ ಒಂದು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. there is no explanations for some secondary storage devices which are called CD, DVD, hard disk, floppy disk, pen drive, etc. and ಇಲ್ಲಿಗೆ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗ್ಬಿಡುತ್ತೆ, ವಿಚ್ ಇಸ್ ಕಾಲ್ಡ್ ಮೆಮೊರಿ. ಕನ್ಫ್ಯೂಷನ್ ಬೇಡ, ನೋಡ್ಕೊಳ್ಳಿ ಸ್ಟೂಡೆಂಟ್. ಸೆಕೆಂಡರಿ ಮೆಮೊರಿನ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೆಕೆಂಡರಿ ಮೆಮೊರಿ ಇಸ್ ಆಲ್ಸೋ ನೋನ್ ಆಸ್ ಆಕ್ಸಿಲರಿ ಮೆಮೊರಿ or external memory or magnetic memory. It is slower than main memory. It can store data, programs, results permanently. Secondary memory cannot access data directly by a processor. Initially, the data of secondary memory is transferred to the main memory, and then that information can be accessed by a processor, nothing but CPU. It is non-volatile memory. It can store information permanently. Some of them are CD, DVD, floppy disk, pen drive, etc. See students, illige memory ಅನ್ನೋ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. 2 types, primary, secondary. Primary ಅಲ್ಲಿ 2 types, RAM, ROM. RAM ಅಲ್ಲಿ 4 types, ROM ಅಲ್ಲಿ 3 types. Secondary memory. Is it clear? ಎಲ್ಲರೂ ಅಬ್ಸರ್ವ್ ಮಾಡ್ತಿದ್ರಾ? Take on the next concept. This is also your first year concept called cache memory. ನಾವು ಜನರಲ್ ಆಗಿ ಇದನ್ನ ಕ್ಯಾಚ್ ಮೆಮೊರಿ ಅಂತ ಕೂಡ ಕರೀತಾ ಇದ್ವಿ. ನೆನಪಿದೆಯಾ? ಸೇಮ್ ಕಾನ್ಸೆಪ್ಟ್ ನಾನು ಫಸ್ಟ್ ಇಯರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗಲೂ ಹೇಳ್ತಿದ್ದೆ. ಕೇಶ್ ಮೆಮೊರಿ ಸೆಕೆಂಡ್ ಇಯರ್ ಕೂಡ ಬರುತ್ತೆ ಅಂತ. ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
It is very high speed memory available inside the CPU in order to speed up the access of data and instructions stored in a RAM memory. Definition ತುಂಬಾ important. 1 mark ಕೇಳ್ತಾರೆ students. What is cache memory is official question. ಏನು sir? It is a very high speed memory. Speed ಅಲ್ಲಿ ತುಂಬಾ ಜಾಸ್ತಿ. Available inside the CPU. ಇವನು ಎಲ್ಲಿರ್ತಾನೆ? CPU ಒಳಗಡೆ ಇರ್ತಾನೆ. To speed up the access of data and instructions stored in RAM. ಅಂದ್ರೆ RAM ಒಳಗಡೆ ಸ್ಟೋರ್ ಆಗಿರುವಂತಹ ಇನ್ಸ್ಟ್ರಕ್ಷನ್ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಸ್ಪೀಡ್ ಆಗಿ ವರ್ಕ್ ಮಾಡ್ತಾನೆ cache memory students. It is used to increase the speed of processing. ನಮಗೆ ಬೇಕಾಗಿರೋದೇ ಅದು. ನಮ್ಮ ಕಂಪ್ಯೂಟರ್ ಅಡ್ವಾಂಟೇಜ್ ಪ್ರೊಸೆಸಿಂಗ್ ಸ್ಪೀಡ್ ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ನಾವು cache memory ಯೂಸ್ ಮಾಡ್ತೀವಿ. During the process, the CPU first check cache memory for required data. If the data is not found in cache memory, then it looks in the RAM for required data. ಅಂದ್ರೆ CPU ಮೆಮೊರಿ ಬೇಕಾಗುತ್ತೆ, CPU ಗೆ ಇನ್ಫಾರ್ಮೇಶನ್ ಬೇಕು ಅಂದಾಗ ಅದು ಮೇನ್ ಮೆಮೊರಿನ ಚೆಕ್ ಮಾಡುತ್ತೆ. ಮೇನ್ ಮೆಮೊರಿ ಒಳಗಡೆ ಚೆಕ್ ಮಾಡೋದಕ್ಕಿಂತ ಬಿಫೋರ್ ಅದೇ ಡೇಟಾ ಕೇಶ್ ಮೆಮೊರಿಯಲ್ಲಿ ಇದೆಯಾ ಅಂತ ಒಂದ್ಸತಿ ಕ್ರಾಸ್ ಚೆಕ್ ಮಾಡುತ್ತೆ. ಇತ್ತ ಅಲ್ಲಿಂದ ರೀಡ್ ಆಗುತ್ತೆ, ಇರ್ಲಿಲ್ಲ ಅಂತಂದ್ರೆ RAM ಒಳಗಡೆನೆ ಡೈರೆಕ್ಟ್ ಆಗಿ ರೀಡ್ ಮಾಡ್ಕೊಳ್ಳುತ್ತೆ. ಬಟ್ ಅಗೇನ್ ಸೇಮ್ ಇನ್ಫಾರ್ಮೇಶನ್ ಬೇಕು ಅಂದಾಗ ಕೇಶ್ ಮೆಮೊರಿ ರಿಪಿಟೇಟಿವ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನೋಡಿ ಸ್ಟೂಡೆಂಟ್ಸ್, ಕೇಶ್ ಮೆಮೊರಿ ಇಸ್ ವೆರಿ ಎಕ್ಸ್ಪೆನ್ಸಿವ್, ಅಮೌಂಟ್ ಜಾಸ್ತಿ, ದುಡ್ಡು ಜಾಸ್ತಿ. ಜನರಲಿ ಕಂಪ್ಯೂಟರ್ಸ್ ಹ್ಯಾವ್ cache memory of sizes. The minimum size, students, it is 256 KB to 2 MB, kilobytes, megabytes. 256 KB to 2 MB ವರೆಗೂ ಇರುತ್ತೆ. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗೆ L1 cache stands for level 1 located inside the CPU. L1 cache ಎಲ್ಲಿರ್ತಾನೆ? Inside the CPU ಇರ್ತಾನೆ. L2 cache, it stands for level 2 cache located outside the CPU, that is on the motherboard. L2 ಅನ್ನೋದು ಏನಿರ್ತಾನೆ ಔಟ್ಸೈಡ್ ದ CPU ಇರ್ತಾನೆ, ಬಟ್ ಅವನು ಆನ್ ದ ಮದರ್ ಬೋರ್ಡ್ ಇರ್ತಾನೆ. ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವೇರ್ ಈಸ್ L1 cache located, ವೇರ್ ಈಸ್ L2 cache located ಅನ್ನೋದು ಅಫಿಷಿಯಲ್ ಕ್ವಶನ್ ಸ್ಟೂಡೆಂಟ್ಸ್. ಹಾಗೆ ಅಬ್ಸರ್ವ್ ಮಾಡಿ, ದ CPU had level 1 nothing but L1 and level 2 nothing but L2. Some CPUs have separate L3 cache also. ಅಂದ್ರೆ L1, L2, L3 ಕೂಡ ಸಿಗುತ್ತೆ. Now high end processor comes with level 3 cache. ಹೈ ಎಂಡ್ ಪ್ರೊಸೆಸರ್ಸ್ ಅಂದ್ರೆ ಈಗ ಬರ್ತಿರುವಂತಹ ಒಂದು CPUs ಅಂತ, ಅಲ್ಲಿ ನಿಮ್ಗೆ ಲೆವೆಲ್ 3 ನಥಿಂಗ್ ಬಟ್ L3 ಕೂಡ ಸಿಗುತ್ತೆ. ದ L1, L2, L3 cache store the most recently executable instructions. ಸೊ ಇವ್ ಮೂರು ಏನಾಗುತ್ತೆ, ಈಗ ಪ್ರೆಸೆಂಟ್ ರೀಸೆಂಟ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡಿ ಕೊಡ್ತಾರೆ. ಎ ಕೇಶ್ ಮೆಮೊರಿ ಸೈಜಸ್ ವೇರೀಸ್ ಫ್ರಮ್, ನಾವು ಆಗ್ಲೇ ನೋಡಿದ್ದು 256 KB L1 ನೋಡಿ ಚೇಂಜ್ ಆಗಿದೆ ಸ್ಟೂಡೆಂಟ್ಸ್, 6 MB L2 ಟು ಅಪ್ ಟು 12 MB L3. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಅಡ್ವಾನ್ಸ್ಡ್ ಸೈಜಸ್. L1 256 KB ಅಲ್ಲಿ ಇರುತ್ತಾ, L2 6 MB ಅಲ್ಲಿ ಇರುತ್ತಾ, L3 12 MB ಅಲ್ಲಿ ಇರುತ್ತೆ. And this is a block diagram of your cache memory. See students, registers, L1 cache, L2 cache, memory, disk. Observe ಮಾಡ್ತಾ ಇದ್ದೀರಾ ನೋಡಿ ಸ್ಟೂಡೆಂಟ್ಸ್, ಇಲ್ಲಿರುತ್ತೆ. This is called, we can say, CPU. Registers ಕೂಡ ಇದೆ, L1 cache ಕೂಡ ಇದೆ. ನಾವು ಆಗ್ಲೇ ನೋಡಿದ್ದದೆ. L1 cache located inside the CPU, L2 cache located outside the CPU, that is on the motherboard. So memory ಇದೆ, ಜೊತೆಗೆ ಇಲ್ಲಿ ಹಾರ್ಡ್ ಡಿಸ್ಕ್ ಕೂಡ ಇದೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕೇಶ್ ಮೆಮೊರಿ ಬಗ್ಗೆ ಓವರ್ ಆಲ್ ಆಗಿ ಹೇಳ್ತೀನಿ ಕೇಳಿ. It is a high speed memory students available inside the CPU in order to speed up the access of data and instructions stored in a RAM. It is used to increase the speed of processing. During the process, the CPU first check cache memory for the required data. If the data is not found in a cache memory, then it looks in the RAM for required data. Cache memory is very expensive. Generally, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, cache memory minimum size is 256 KB to 2 MB. ಇಲ್ಲಿ L1 level 1 level 2 ಇರುತ್ತೆ. Level 1 is located inside the CPU, level 2 located outside the CPU, that is on the motherboard. Nowadays if you observe, the high end processor comes with level 3
nothing but L3 cache. The three L1, L2, L3 cache stores the most recent executable instructions. The different various sizes are 256 KB for L1, 6 MB for L2, 12 MB for L3. This is the block diagram. Diagram very important students. Cache memory generally 3 marks ಕೊಡ್ತಾನೆ. ಇಲ್ಲ 1 ಮಾರ್ಕ್ ಅಲ್ಲಿ ಏನು ಮಾಡ್ತಾನೆ ನಿಮಗೆ ವಾಟ್ ಈಸ್ cache memory ಅಂತ ಕೊಡ್ತಾನೆ. ವಾಟ್ ಈಸ್ cache memory ಅಂದಿದ ತಕ್ಷಣ ಡೆಫಿನೇಷನ್ ಬರೆದಿ 3 ಮಾರ್ಕ್ಸ್ ಕೇಳಿದ್ರೆ ನಾನು ಇಲ್ಲಿ ಎಷ್ಟು ಡಿಸ್ಪ್ಲೇ ಮಾಡ್ತಿದ್ದೀನಿ ಇನ್ಕ್ಲೂಡಿಂಗ್ ಡಯಾಗ್ರಾಮ್ ನ ನೀವು ಬರೀಬೇಕಾಗುತ್ತೆ. ಐಡಿಯಾ ಬಂತ cache memory? ಸೆಕೆಂಡ್ ಇಯರ್ ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಿಚ್ ಇಸ್ ಕಾಲ್ಡ್ ಮದರ್ ಬೋರ್ಡ್. ನೋಡಿ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿ, ಎಲ್ಲರೂ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ವಿಚ್ ಇಸ್ ಕಾಲ್ಡ್ ಮದರ್ ಬೋರ್ಡ್. ಸಿ ಸ್ಟೂಡೆಂಟ್ಸ್, ಇಟ್ ಈಸ್ ಎ ನಾರ್ಮಲ್ ಬೋರ್ಡ್. ಆಕ್ಚುಲಿ ನಾವ್ ಇದನ್ನ ಏನಂತ ಕರಿತೀವಿ, ನಾರ್ಮಲ್ ಬೋರ್ಡ್. ಬಟ್ ಕಂಪ್ಯೂಟರ್ ಒಳಗಡೆ ಎಲ್ಲ ಕಾಂಪೊನೆಂಟ್ಸ್ ಕನೆಕ್ಟ್ ಆಗೋದು, ಎಲ್ಲ ಕಾಂಪೊನೆಂಟ್ಸ್ ಗೆ ಇನ್ಸ್ಟ್ರಕ್ಷನ್ಸ್ ನ ಕೊಡುವಂತ ರೆಸ್ಪಾನ್ಸಿಬಿಲಿಟಿ ಒಂದು ಬೋರ್ಡ್ ತಗೊಳುತ್ತೆ. ಆ ಬೋರ್ಡ್ ಗೆ ಹೆಸರನ್ನ ಇಡ್ತಾರೆ ಮದರ್ ಬೋರ್ಡ್ ಅಂತ ಹೇಳಿ. ಅಲ್ಲಿಗೆ ನಮ್ಗೆ ನಮ್ಮ ಮದರ್ ಎಷ್ಟು ಇಂಪಾರ್ಟೆಂಟೋ ಕಂಪ್ಯೂಟರ್ಗೆ ಕೂಡ ಈ ಬೋರ್ಡ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ಏನಂತ ಕರೆದು ಬಿಡ್ತೀವಿ ಅಂತಂದ್ರೆ ಮದರ್ ಬೋರ್ಡ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ನೋಡಿ, ದ ಮದರ್ ಬೋರ್ಡ್ ಇಸ್ ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಇನ್ಸೈಡ್ ಎ ಕಂಪ್ಯೂಟರ್ which provides a platform for all the components and peripherals to communicate with each other. It is also known as system board. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮದರ್ ಬೋರ್ಡ್ ಇಸ್ ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರಿತೀವಿ. ಇನ್ಸೈಡ್ ಎ ಕಂಪ್ಯೂಟರ್ ವಿಚ್ ಪ್ರೊವೈಡ್ಸ್ ಎ ಪ್ಲಾಟ್ಫಾರ್ಮ್ ಫಾರ್ ಆಲ್ ಕಾಂಪೊನೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಕಂಪ್ಯೂಟರ್ ಒಳಗಡೆ ಮದರ್ ಬೋರ್ಡ್ ಇರುತ್ತೆ ಅಂಡ್ ಇಟ್ ಈಸ್ ಎ ಪ್ಲಾಟ್ಫಾರ್ಮ್, ಅಂದ್ರೆ ಬೇಸಿಕ್ ಅಂತ. ಫಾರ್ ಆಲ್ ಕಾಂಪೊನೆಂಟ್ಸ್, ಎಷ್ಟು ಕಾಂಪೊನೆಂಟ್ಸ್ ಇದ್ರೆ ಅಷ್ಟೂನು. ಅಂಡ್ ಪೆರಿಫೆರಲ್ಸ್. ವಾಟ್ ಯು ಮೀನ್ ಬೈ ಪೆರಿಫೆರಲ್ಸ್? ಏನ್ ಸ್ಟೂಡೆಂಟ್ಸ್ ಪೆರಿಫೆರಲ್ಸ್ ಅಂದ್ರೆ? ನೋಡಿ, ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಕಂಬೈನ್ಡ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಪೆರಿಫೆರಲ್ಸ್. ಮೂರು ಸೇರಿದ್ರೆ ಅದನ್ನ ಪೆರಿಫೆರಲ್ಸ್ ಅಂತ ಕರಿತೀವಿ. ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಎಲ್ಲ ಡಿವೈಸಸ್ ಕಮ್ಯುನಿಕೇಟ್ ಆಗ್ಬೇಕು ಅಂದ್ರೆ ಮದರ್ ಬೋರ್ಡ್ ಬೇಕು. ಒಂದು ಡಿವೈಸ್ ಇಂದ ಒಂದು ಡಿವೈಸ್ ಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಅಂದ್ರೆ ಮದರ್ ಬೋರ್ಡ್ ಇರಬೇಕು. ನೋಡಿ, ಇಟ್ ಈಸ್ ಆಲ್ಸೋ ನೌನ್ ಆಸ್ ಸಿಸ್ಟಮ್ ಬೋರ್ಡ್. ಸಿಸ್ಟಮ್ ಅಂದ್ರೂ ಒಂದೇ, ಕಂಪ್ಯೂಟರ್ ಅಂದ್ರೂ ಒಂದೇ. ಅಲ್ಲಿಗೆ ಕಂಪ್ಯೂಟರ್ ಬೋರ್ಡ್ ಅಷ್ಟು ಇಂಪಾರ್ಟೆಂಟ್ ಅಂತ. ಐಡಿಯಾ ಬಂತು ಸ್ಟೂಡೆಂಟ್? ಡೆಫಿನೇಷನ್ ಇಂಪಾರ್ಟೆಂಟ್. 1 ಮಾರ್ಕ್ ಕೇಳ್ತಾರೆ, ವಾಟ್ ಈಸ್ ಮದರ್ ಬೋರ್ಡ್? Mother board is the main circuit board inside a computer which provides a platform for all the components and peripherals to communicate with each other. It is also known as system board. Motherboard is a large printed circuit board, PCB anta karitivi, having many chips, ports, controllers and other electronic components mounted on it. See students, printed circuit board ಅಂತಂದ್ರೆ ಐಡಿಯಾ ಇದೆಯಾ? ಈಗ ನೀವು ಯಾವ್ದಾದ್ರು ಎಲೆಕ್ಟ್ರಾನಿಕ್ ಶಾಪ್ಸ್ ಅಂತ ನೋಡಿ, ಅಲ್ಲಿ ತುಂಬಾ ಕಾಂಪೊನೆಂಟ್ಸ್, ಟಿವಿನ ಓಪನ್ ಮಾಡ್ಬಿಟ್ಟಿರ್ತಾರೆ, ಮಿಕ್ಸಿಗಳನ್ನ ಓಪನ್ ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಯಾಕೆ, ನಿಮ್ಮ ರಿಮೋಟ್ ಯಾವ್ದಾದ್ರು ಹೊಡೆದಾಗ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅದ್ರಲ್ಲಿ ಕಾಫಿ ಕಲರ್ ಬೋರ್ಡ್ ಒಂದಿರುತ್ತೆ. ಅದ್ರ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಲೈನ್ಸ್ ಇರುತ್ತೆ, ತುಂಬಾ ಕಾಂಪೊನೆಂಟ್ಸ್ ಅಟ್ಯಾಚ್ ಆಗಿರುತ್ತೆ, ವೈರ್ಸ್ ತರ ಎಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನೇ ನಾವು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕರೆಯೋದು. ನಿಮ್ಮ ಮದರ್ ಬೋರ್ಡ್ ಕೂಡ ಥೌಸಂಡ್ಸ್ ಟುಗೆದರ್ ಕಾಂಪೊನೆಂಟ್ಸ್ ಅದ್ರ ಮೇಲೆ ಅಟ್ಯಾಚ್ ಆಗಿರುತ್ತೆ. ಆ ಅಟ್ಯಾಚ್ಮೆಂಟ್ ನ ನಾವು ಮೌಂಟೆಡ್ ಅಂತ ಕರಿತೀವಿ. ಆ ಅಟ್ಯಾಚ್ ಆಗಿರೋದನ್ನ ಮೌಂಟೆಡ್ ಅಂತ ಕರಿತೀವಿ. ಸಿ ಸ್ಟೂಡೆಂಟ್ಸ್, ಅದ್ರ ಒಳಗಡೆ ಚಿಪ್ಸ್ ಇರುತ್ತೆ. ಚಿಪ್ಸ್ ಅಂದ ತಕ್ಷಣ ನೀವು ತಿನ್ನೋ ಚಿಪ್ಸ್ ಅಲ್ಲ ಸ್ಟೂಡೆಂಟ್ಸ್, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಅಂತ ಕರಿತೀವಿ. ಅಂಡ್ ಪೋರ್ಟ್ಸ್ ಇರುತ್ತೆ ಸ್ಟೂಡೆಂಟ್ಸ್, ಅಂಡ್ ಕಂಟ್ರೋಲರ್ಸ್ ಅಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಎಲ್ಲ ಕಾಂಪೊನೆಂಟ್ಸ್ ಕೂಡ ಮದರ್ ಬೋರ್ಡ್ ಮೇಲೆ ಅಟ್ಯಾಚ್ ಆಗಿರುತ್ತೆ. ನೋಡಿ ಸ್ಟೂಡೆಂಟ್ಸ್, ಇದ್ರ ಇಂಪಾರ್ಟೆನ್ಸ್ ಇಲ್ಲಿ ಗೊತ್ತಾಗುತ್ತೆ. ಎವ್ರಿ ಕಾಂಪೊನೆಂಟ್ ಇನ್ಸೈಡ್ ದ ಕಂಪ್ಯೂಟರ್ ಹ್ಯಾಸ್ ಟು ಕಮ್ಯುನಿಕೇಟ್ ಥ್ರೂ ದ ಮದರ್ ಬೋರ್ಡ್. ಅಂದ್ರೆ ಎಲ್ಲ ಕಾಂಪೊನೆಂಟ್ ಕೂಡ ಮದರ್ ಬೋರ್ಡ್ ಜೊತೆ ಕಮ್ಯುನಿಕೇಶನ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಕೀಬೋರ್ಡ್ ಮದರ್ ಬೋರ್ಡ್ ಕನೆಕ್ಟ್ ಆಗಿರುತ್ತೆ, ಮೌಸ್ ಮದರ್ ಬೋರ್ಡ್ ಕನೆಕ್ಟ್ ಆಗಿರುತ್ತೆ, ಪವರ್ ಕೇಬಲ್ಸ್ ಮದರ್ ಬೋರ್ಡ್ ಕನೆಕ್ಟ್ ಆಗಿರುತ್ತೆ. ನೀವಿನ್ನು ಡಿಫ್ರೆಂಟ್, ಈಗ ಒಂದು ಹಾರ್ಡ್ ಡಿಸ್ಕ್ ಇದೆ, ಒಂದು ಫ್ಲಾಪಿ ಡಿಸ್ಕ್ ಇದೆ, ಒಂದು CD ಡ್ರೈವ್ ಇದೆ, DVD ಡ್ರೈವ್ ಇದೆ, ನಿಮ್ಮ ಒಂದು ಪೆನ್ ಡ್ರೈವ್ ಹಾಕ್ತಿವಿ, ನೀವು ಏನೇ ಹಾಕಿ ಅದು ಎಲ್ಲಿಗೆ ಹೋಗಿರುತ್ತೆ ಅಂತಂದ್ರೆ ಮದರ್ ಬೋರ್ಡ್ ಹೋಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಮದರ್ ಬೋರ್ಡ್ ಇಸ್ ಲೈಕ್ ಹಬ್. ಹಬ್ ಅಂತಂದ್ರೆ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಸ್ಟೂಡೆಂಟ್ಸ್, ವಿಚ್ ಇಸ್ ಕಾಲ್ಡ್ ಸೆಂಟ್ರಲ್ ಕನೆಕ್ಷನ್, ವಿಚ್ ಈಸ್ ಯೂಸ್ಡ್ ಟು ಕನೆಕ್ಟ್ ಆಲ್ ದ ನೆಸೆಸರಿ ಕಾಂಪೊನೆಂಟ್ಸ್ ಆಫ್ ಎ ಕಂಪ್ಯೂಟರ್. ಎಲ್ಲ ಕಾಂಪೊನೆಂಟ್ಸ್ ಏನ್ ನೆಸೆಸಿಟಿ ಇರುತ್ತೆ
ಆ ಕಾಂಪೊನೆಂಟ್ಸ್ ನ ಕನೆಕ್ಟ್ ಮಾಡೋದಕ್ಕೆ ನಾವು ಮದರ್ ಬೋರ್ಡ್ ಅಂತ ದೊಡ್ಡ ಕಾಂಪೊನೆಂಟ್ ನ ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ನ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮ್ ಫ್ಯಾಕ್ಟರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡ್. We are having three characteristics of motherboard. One is called form factor. The second one is called chipset. The next one is called processor socket. One is called form factor. Another one is called chipset. Another one is called processor socket. So ಇವತ್ತಿಗೆ ಈ ಕ್ಲಾಸ್ ನ ಎಂಡ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಯಾಕೆ ಅಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಕೂಡ ಫ್ರೆಶ್ ಮೈಂಡ್ ಇಂದ ಕೇಳಬೇಕು ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕಾನ್ಸೆಪ್ಟ್ ನ ಕಂಟಿನ್ಯೂ ಮಾಡೋಣ. ಸೊ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತೇನೇನ್ ಸ್ಟಡಿ ಮಾಡಿದ್ವಿ? ಒನ್ ಇಸ್ ಕಾಲ್ಡ್ ROM, 3 types of ROM, secondary memory, cache memory, the levels of cache memory, block diagram of the cache memory, motherboard, definition and explanations, some factors or characteristics of motherboard, which is called form factor, chipset, processor socket. ಇದರ ಎಕ್ಸ್ಪ್ಲನೇಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.